ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ಪ್ರವೀಣ್ ಕೋಡು ಶಪ್ಪು ಎಂಬ ಮಲಯಾಳಂ ಭಾಷೆಯ ಮಸ್ಟ್ ವಾಚ್ ಮಿಸ್ಟ್ರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ರಾತ್ರಿ ಒಂದು ಬಾರ್ ನಲ್ಲಿ ಒಟ್ಟು 12 ಜನ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ಇದ್ದಕ್ಕಿದ್ದ ಹಾಗೆ ನೇಣು ಹಾಕಿಕೊಂಡು ಸತ್ತು ಹೋಗಿರುವ ರೀತಿ ಅವನ ಡೆಡ್ ಬಾಡಿ ಪತ್ತೆ ಆಗುತ್ತೆ. ಈ ಕೇಸನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಸಖತ್ ಇಂಟೆಲಿಜೆಂಟ್ ಪೊಲೀಸ್ ಆಫೀಸರ್ ಆಗಿರುವ ಚಿತ್ರದ ಹೀರೋ ಸಂತೋಷ್ಗೆ ಅಸೈನ್ ಮಾಡ್ತಾರೆ. ಈ ಕೇಸನ್ನ ಟೇಕಪ್ ಮಾಡಿದ ಚಿತ್ರದ ಹೀರೋ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಚಿತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ಬಾರ್ ನಲ್ಲಿ 11 ಜನ ಡ್ರಿಂಕ್ಸ್ ಮಾಡ್ತಿದ್ರು ಕೂಡ ಆ ವ್ಯಕ್ತಿ ಯಾರಿಗೂ ಗೊತ್ತಾಗದ ಹಾಗೆ ಸತ್ತಿದ್ದೇಗೆ. ಒಂದು ವೇಳೆ ಅದು ಕೊಲೆಯಾಗಿದ್ರೆ ಆ ಕೊಲೆಯನ್ನ ಮಾಡಿದ್ಯಾರೋ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ನಾವ್ಯಾರು ಕೂಡ ಗೆಸ್ಸೆ ಮಾಡಿರದ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಕೇರಳದ ಒಂದು ಹಳ್ಳಿಯಲ್ಲಿರುವ ಒಂದು ಬಾರ್ ಅನ್ನ ನೋಡ್ತೀವಿ. ಆ ಬಾರ್ ನ ಒಂದು ರೂಮ್ ನ ಒಳಗಡೆ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ನೇಣು ಹಾಕಿಕೊಂಡು ನೇತಾಡ್ತಿರುವ ರೀತಿ ತೋರಿಸಲಾಗುತ್ತೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ಗೆ ಬೇಗ ಪೊಲೀಸ್ ಸ್ಟೇಷನ್ ಗೆ ಹೊರಟು ಬನ್ನಿ ಅಂತ ಕಾಲ್ ಬರುತ್ತೆ. ಸಂತೋಷ್ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಿದ್ದ ಹಾಗೆ ಅವನ ಹೈಯರ್ ಆಫೀಸರ್ ಅವನನ್ನ ಕ್ಯಾಬಿನ್ ಗೆ ಕರೀತಾನೆ. ಸಂತೋಷ್, ನೀನು ಈ ಹಿಂದೆ ಹಲವಾರು ಕ್ರೈಮ್ ಕೇಸಸ್ ಗಳನ್ನ ತುಂಬಾನೇ ಇಂಟೆಲಿಜೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ಯಾ ಅಂತ ಗೊತ್ತಾಯ್ತು. ನಿನ್ನೆ ರಾತ್ರಿ ಆ ಬಾರ್ ಓನರ್ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಕ್ರೈಮ್ ಸ್ಪಾಟ್ ಗೆ ಹೋಗಿದ್ವಲ್ಲ, ಆ ಕೇಸನ್ನ ನಿನ್ಗೇನೆ ಅಸೈನ್ ಮಾಡ್ಬೇಕು ಅಂತ ಕಮಿಷನರ್ ಹೇಳ್ತಿದ್ದಾರೆ. ಸೊ ಆ ಕೇಸನ್ನ ನೀನೆ ಹ್ಯಾಂಡಲ್ ಮಾಡಿ ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಮುಗಿಸು ಅಂತ ಹೇಳ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಸಬ್ ಇನ್ಸ್ಪೆಕ್ಟರ್ ಸಂತೋಷ್ ಇತ್ತೀಚೆಗೆ ತಾನೆ ಟ್ರಾನ್ಸ್ಫರ್ ಆಗಿ ಇಲ್ಲಿಗೆ ಬಂದಿರ್ತಾನೆ. ಆ ಬಾರ್ ಓನರ್ ಬಾಬುನ ಕೇಸನ್ನ ಹ್ಯಾಂಡಲ್ ಮಾಡುವಂತ ಹೇಳ್ತಿದ್ದ ಹಾಗೆ ಸಂತೋಷ್ ಹೇಳೋದೇನಂದ್ರೆ, ಸರ್, ನನ್ನ ಕೈಯಲ್ಲಿ ಈ ಕೇಸನ್ನ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಚಿಕ್ಕವನಿದ್ದಾಗ ನನ್ನ ತಂದೆ ಪ್ರತಿದಿನ ಕುಡಿದು ಬಂದು ನನ್ನ ತಾಯಿಗೆ ಸರಿಯಾಗಿ ಹೊಡೆದು ಹಿಂಸೆ ಕೊಡ್ತಿದ್ದ. ನನ್ನ ತಂದೆ ಕೊಡ್ತಿದ್ದ ಟಾರ್ಚರ್ ಅನ್ನ ಸಹಿಸಿಕೊಳ್ಳೋದಕ್ಕಾಗದೆ ನನ್ನ ತಾಯಿ ಒಂದು ದಿನ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು. ನನ್ನ ತಂದೆ ಡ್ರಿಂಕ್ಸ್ ಮಾಡಿ ಬರ್ತಿದ್ದ ಆ ಸ್ಮೆಲ್ ಅನ್ನ ಉಸಿರಾಡ್ತಿದ್ದ ಹಾಗೇನೆ ನನಗೆ ವಾಮಿಟ್ ಸ್ಟಾರ್ಟ್ ಆಗಿ ಬಿಡ್ತಿತ್ತು. ಸರ್, ಈಗಲೂ ಕೂಡ ನನಗೆ ಆ ಡ್ರಿಂಕ್ಸ್ ಸ್ಮೆಲ್ ಅಂದ್ರೆ ಆಗೋದಿಲ್ಲ. ದಯವಿಟ್ಟು ಈ ಕೇಸನ್ನ ಬೇರೆ ಯಾರಿಗಾದ್ರೂ ಅಸೈನ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಇವನ ಹೈಯರ್ ಆಫೀಸರ್, ಇಲ್ಲ ಕಮಿಷನರ್, ನಿನ್ಗೆನೆ ಈ ಕೇಸನ್ನ ಅಸೈನ್ ಮಾಡು ಅಂತ ಹೇಳಿದ್ದಾರೆ. ನಿನ್ಗೆ ಬೇರೆ ದಾರಿ ಇಲ್ಲ, ನೀನೆ ಈ ಕೇಸನ್ನ ಹ್ಯಾಂಡಲ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಈಗ ಬೇರೆ ದಾರಿ ಇಲ್ಲದೆ ಸಂತೋಷ್ ಈ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾನೆ. ಈಗ ಆಫೀಸರ್ ಸಂತೋಷ್ ಆ ಬಾರ್ ಓನರ್ ನನ್ನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಆ ಆಂಗಲ್ ನಲ್ಲೇ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾನೆ. ಅದಕ್ಕೆ ಕಾರಣ ಏನು ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಈಗ ಆ ದಿನ ರಾತ್ರಿ ಬಾರ್ ನಲ್ಲಿದ್ದ 11 ಜನಗಳಲ್ಲಿ ಸುನಿಲ್ ಎಂಬಾತನನ್ನ ಪೊಲೀಸ್ ಸ್ಟೇಷನ್ ಗೆ ಕರೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಸುನಿಲ್ ನನ್ನ ಎನ್ಕ್ವೈರಿ ಮಾಡಿದಾಗ ಸಂತೋಷ್ಗೆ ಗೊತ್ತಾಗೋದೇನಂದ್ರೆ, ಈತ CRPF ನಲ್ಲಿ ಸೋಲ್ಜರ್ ಆಗಿ ಕೆಲಸ ಮಾಡಿ ರಿಟೈರ್ಡ್ ಆದ ನಂತರ ವಾಪಸ್ ಊರಿಗೆ ಬಂದಿರ್ತಾನೆ. ಸರಿ, ಸದ್ಯ ಏನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಸುನಿಲ್, ನಾನು ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಸರಿ, ನಿನ್ನೆ ರಾತ್ರಿ ಆ ಬಾರ್ ನಲ್ಲಿ ಏನಾಯ್ತು ಅಂತ ಕೇಳ್ತಾನೆ. ಈಗ ಸುನಿಲ್ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಹಿಂದಿನ ದಿನ ರಾತ್ರಿ ಆ ಬಾರ್ ಓನರ್ ಬಾಬುನನ್ನ ಸೇರಿ ಒಟ್ಟು 12 ಜನ ಬಾರ್ ನಲ್ಲಿದ್ದಾಗ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಈ 11 ಜನ ಕಾರ್ಡ್ಸ್ ಆಡ್ತಾ ಕೂತಿದ್ದಾಗ ಇಬ್ಬರು ಇದ್ದಕ್ಕಿದ್ದ ಹಾಗೆ ಸಣ್ಣ ವಿಷಯಕ್ಕೆ ಜಗಳ ಮಾಡ್ಕೊಂಡು ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇಬ್ಬರು ಹೊಡೆದಾಡಿಕೊಳ್ತಾ ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ರೂಮ್ ನ ಒಳಗಡೆ ಹೋಗಿ ಬಿಡ್ತಾರೆ. ನೋಡಿದ್ರೆ ಶಾಕಿಂಗ್ಲಿ ಆ ರೂಮ್ ನ ಒಳಗಡೆ ಆ ಬಾರ್ ಓನರ್ ಬಾಬುನ ಡೆಡ್ ಬಾಡಿ ನೇತಾಡ್ತಿರುತ್ತೆ. ಆ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಒಂದೇ ಸಾರಿ ಹೆದರಿಕೊಂಡ ಇವರಿಬ್ಬರು ಜೋರಾಗಿ ಕಿರುಚಿ ಬಿಡ್ತಾರೆ. ಸರ್, ಇಷ್ಟೇ ನಡೆದದ್ದು. ಇದಾದ ಮೇಲೆ ನಾನು ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದೆ. ನಂತರ ನೀವು ಬಂದ್ರಿ ಅಂತ ಹೇಳ್ತಾನೆ. ಈಗ ಸಂತೋಷ್, ಸರಿ, ನೀವು ಹೊರಗಡೆ ವೇಟ್ ಮಾಡಿ ಅಂತ ಕುಟ್ಟಪ್ಪು ಎಂಬ ಮತ್ತೊಬ್ಬನನ್ನ ಇನ್ವೆಸ್ಟಿಗೇಷನ್ ಗೆ ಕರೆಸ್ತಾನೆ. ಇವನ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದ್ರೆ ಆಗಲೇ ಇವನ ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ 2-3 ಕೇಸ್ಗಳು ಫೈಲ್ ಆಗಿರುತ್ತೆ. ಅಂದ್ರೆ ಈತ ಕಳ್ಳತನ ಮಾಡೋದು, ಹುಡುಗಿರಿಗೆ ತೊಂದರೆ ಕೊಡೋದನ್ನೆಲ್ಲ ಮಾಡಿರ್ತಾನೆ. ಸಂತೋಷ್ ಇವನಿಗೂ ಕೂಡ ಸರಿ, ನೆನ್ನೆ ರಾತ್ರಿ ಬಾರ್ ನಲ್ಲಿ ಏನಾಯ್ತು ಅಂತ ಕೇಳ್ತಾನೆ. ಈಗ ಈತ ಕೂಡ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ಬಾಬುನ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಒಂದೇ ಸಾರಿ ಶಾಕ್ ಆದ ಎಲ್ಲರೂ ತಕ್ಷಣವೇ ಆ ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸಿರ್ತಾರೆ. ಆ ಬಾಬು ಇನ್ನೂ ಕೂಡ ಬದುಕಿರ್ಬೋದು ಅಂದುಕೊಂಡು ಅವನಿಗೆ CPR ಮಾಡೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಈಗ ಸಂತೋಷ್ ಇವನಿಗೂ ಕೂಡ ವೇಟ್ ಮಾಡೋದಕ್ಕೆ ಹೇಳಿ ಬಾಬುನ ಕೊಲೆಯಾದಾಗ ಆ ಬಾರ್ ನಲ್ಲಿದ್ದ ಸಿಲೋನ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನ ಇನ್ವೆಸ್ಟಿಗೇಷನ್ ಗೆ ಕರೆಸ್ತಾನೆ. ಈ ಸಿಲೋನ್ ಹೇಳೋದೇನೆಂದ್ರೆ, ಸರ್, ಆ ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸಿದ ನಂತರ ಸುನಿಲ್ ಆ ಡೆಡ್ ಬಾಡಿಯನ್ನ ಚೆಕ್ ಮಾಡಿದ ನಂತರ ಈ ಬಾಬುನನ್ನ ಖಂಡಿತ ಯಾರೋ ಕೊಲೆ ಮಾಡಿದ್ದಾರೆ. ಈತ ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಆಗಿನಿಂದ ಈ ಬಾರ್ಗೆ ನಮ್ಮನ್ನ ಬಿಟ್ರೆ ಯಾರು ಕೂಡ ಬಂದಿಲ್ಲ, ಹೋಗಿಲ್ಲ. ಖಂಡಿತ ನಮ್ಮಲ್ಲೇ ಯಾರೋ ಬಾಬುನನ್ನ ಕೊಲೆ ಮಾಡಿದ್ದಾರೆ ಅಂತ ಅನುಮಾನ ಪಡ್ತಾನೆ. ಇದಾದ ನಂತರ ಸಂತೋಷ್ ಬಾಬುನ ಕೊಲೆಯಾದಾಗ ಬಾರ್ ನಲ್ಲಿದ್ದ ಮತ್ತೊಬ್ಬನನ್ನ ಎನ್ಕ್ವೈರಿಗೆ ಕರೆಸ್ತಾನೆ.
ಹೇಳ್ತಾನೆ. ಆತ ಕೂಡ ಅದನ್ನ ಹೇಳ್ತಾನೆ. ಬಾಬುನ ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸಿದ ನಂತರ ಸುನಿಲ್ ಆ ಡೆಡ್ ಬಾಡಿಯನ್ನ ಚೆಕ್ ಮಾಡ್ದ. ಬಾರ್ಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರಾದ್ರೂ ಬರೋದು ಹೋಗೋದು ಮಾಡಿದ್ದಾರ ಅಂತ 2 ಕಡೆಯ ಬಾಗಿಲನ್ನ ಚೆಕ್ ಮಾಡ್ದ. 2 ಬಾಗಿಲುಗಳು ಕೂಡ ಲಾಕ್ ಆಗಿದ್ವು. ಅಲ್ಲಿದ್ದ 11 ಜನಗಳಲ್ಲೇ ಯಾರೋ ಒಬ್ಬರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಒಬ್ಬರ ಮೇಲೊಬ್ಬರು ಅನುಮಾನ ಪಡೋದಕ್ಕೆ ಶುರು ಮಾಡಿದ್ವಿ. ಅಷ್ಟರಲ್ಲೇ ಸುನಿಲ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ ಕಾರಣ ನೀವು ಅಲ್ಲಿಗೆ ಬಂದ್ರಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಹಿಂದಿನ ದಿನ ರಾತ್ರಿ ಕಂಟ್ರೋಲ್ ರೂಮ್ಗೆ ಕಾಲ್ ಬರ್ತಿದ್ದ ಹಾಗೆ ಸಂತೋಷ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಆ ಕ್ರೈಮ್ ಸ್ಪಾಟ್ಗೆ ಬಂದಿರ್ತಾನೆ. ಬಾಬುನ ಡೆಡ್ ಬಾಡಿಯನ್ನ ನೋಡಿ ನೀವ್ಯಾಕೆ ಇವನನ್ನ ಹಾಸ್ಪಿಟಲ್ಗೆ ತಕ್ಷಣ ಕರೆದುಕೊಂಡು ಹೋಗ್ಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಸುನಿಲ್, ಸರ್ ನಾವು ಡೆಡ್ ಬಾಡಿಯನ್ನ ಕೆಳಗಡೆ ಇಳಿಸುವಷ್ಟರಲ್ಲಿ ಆತ ಸತ್ತು ಹೋಗಿದ್ದ ಅಂತ ಹೇಳ್ತಾನೆ. ಸರಿ ಅಂತ ಸಂತೋಷ್ ಯಾರನ್ನ ಕೂಡ ಹೊರಗಡೆ ಹೋಗೋದಕ್ಕೆ ಬಿಡದೆ ಕ್ರೈಮ್ ಸ್ಪಾಟ್ ಅನ್ನ ಇನ್ಸ್ಪೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಲ್ಲೇ ಪಕ್ಕದಲ್ಲಿದ್ದ ಬಾಬುನ ಟೇಬಲ್ ಅನ್ನ ಚೆಕ್ ಮಾಡಿದಾಗ ಡ್ರಾಯರ್ ನಲ್ಲಿ 3 ಗನ್ಗಳು ಪತ್ತೆಯಾಗುತ್ತೆ. ಆ ಗನ್ಗಳಿಗೆ ಇವನ ಬಳಿ ಲೈಸೆನ್ಸ್ ಇತ್ತ ಅಂತ ಚೆಕ್ ಮಾಡಿದ್ರೆ ಅವು ಇಲ್ಲಿಗಲಿ ಪಡೆದುಕೊಂಡಿದ್ದ ಗನ್ಗಳು ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಕ್ರೈಮ್ ಸ್ಪಾಟ್ ಗೆ ಬಂದ ಇವನ ಹೈಯರ್ ಆಫೀಸರ್ಗೆ ಈತ ಇಷ್ಟೊತ್ತು ಅಬ್ಸರ್ವ್ ಮಾಡಿದ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸರ್, ಬಾಬುನದ್ದು ಆತ್ಮಹತ್ಯೆ ಅಲ್ಲ, ಅವನನ್ನ ಯಾರೋ ಪ್ಲಾನ್ ಮಾಡಿ ಕೊಲೆ ಮಾಡಿದ್ದಾರೆ. ಒಂದ್ ವೇಳೆ ಆತ ನೇಣು ಹಾಕಿಕೊಳ್ಳೋದಕ್ಕೆ ಅಂತ ಹೋಗಿದ್ರೆ ಇಲ್ಲಿರುವ ಚೇರ್ ಮೇಲಾಗ್ಲಿ ಅಥವಾ ಟೇಬಲ್ ನ ಮೇಲಾಗ್ಲಿ ಅವನ ಫುಟ್ ಪ್ರಿಂಟ್ಸ್ ಮೂಡಿರ್ಬೇಕಲ್ವಾ? ಇಲ್ಲೆಲ್ಲೂ ಕೂಡ ಅವನ ಫುಟ್ ಪ್ರಿಂಟ್ಸ್ ಮೂಡೇ ಇಲ್ಲ. ಜೊತೆಗೆ ಬಾಬುನ ಕತ್ತಿನಲ್ಲಿದ್ದ ಹಗ್ಗಕ್ಕೆ ಬ್ಲಾಕ್ ಕಲರ್ ನ ಮಸಿ ಬೆಳೆದಿದೆ. ಬಾಬುನ ಕೈಯಲ್ಲಿ ಏನಾದ್ರೂ ಬ್ಲಾಕ್ ಕಲರ್ ನ ಮಸಿ ಇತ್ತ ಅಂತ ಚೆಕ್ ಮಾಡಿದ್ರೆ ಅವನ ಕೈ ಕ್ಲೀನ್ ಆಗಿದೆ. ಜೊತೆಗೆ ತುಂಬಾ ಹೊತ್ತಿನಿಂದ ಜೋರಾಗಿ ಮಳೆ ಬರ್ತಿರುವ ಕಾರಣ ಯಾರಾದ್ರೂ ಹೊರಗಡೆಯಿಂದ ಬಂದು ಬಾಬುನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ಆ ಕಿಲ್ಲರ್ ನ ವೆಟ್ ಫುಟ್ ಮಾರ್ಕ್ಸ್ ಆದ್ರೂ ಫ್ಲೋರ್ ನ ಮೇಲೆ ಮೂಡಿರ್ಬೇಕಲ್ವಾ? ನಾನು ಬಾರ್ನೆಲ್ಲ ಸುತ್ತಾಡಿ ನೋಡಿದೆ, ಎಲ್ಲಾ ಕಡೆ ಫ್ಲೋರ್ ತುಂಬಾನೇ ಕ್ಲೀನ್ ಆಗಿದೆ. ಸರ್, ಇದರರ್ಥ ಇಲ್ಲಿರುವ ಈ 11 ಜನಗಳಲ್ಲೇ ಯಾರೋ ಒಬ್ರು ಬಾಬುನನ್ನ ಕೊಲೆ ಮಾಡಿದ್ದಾರೆ. ಜೊತೆಗೆ ಬಾಬುನ ಟೇಬಲ್ ಅನ್ನ ಚೆಕ್ ಮಾಡಿದಾಗ ಡ್ರಾಯರ್ ನಲ್ಲಿ ಆತ ಇಟ್ಟಿರುವ ದುಡ್ಡು ಹಾಗೆ ಇದೆ. ಇದರರ್ಥ ಕೊಲೆಗಾರ ಬಾಬುನನ್ನ ದುಡ್ಡಿಗೋಸ್ಕರ ಕೊಲೆ ಮಾಡಿಲ್ಲ. ಆದ್ರೆ ಡ್ರಾಯರ್ ನ ಒಳಗಡೆ ಇದ್ದ ಒಂದು ಡೈರಿಯ 3-4 ಪೇಜಸ್ ಗಳು ಮಾತ್ರ ಹರಿದಿದ್ದಾರೆ ಅಂತ ಹೇಳುವಷ್ಟರಲ್ಲಿ ಸಂತೋಷ್ಗೆ ವಾಮಿಟ್ ಬಂದು ಆತ ಹೊರಗಡೆ ಓಡಿ ಬಂದು ಬಿಡುತ್ತಾನೆ. ಯಾಕಂದ್ರೆ ಅದು ಬಾರ್ ಆಗಿದ್ದ ಕಾರಣ ಅಲ್ಲಿದ್ದ ಡ್ರಿಂಕ್ಸ್ ಗಳ ಸ್ಮೆಲ್ ಅನ್ನ ಇನ್ಹೇಲ್ ಮಾಡಿ ಸಂತೋಷ್ಗೆ ವಾಮಿಟಿಂಗ್ ಶುರುವಾಗಿರುತ್ತೆ. ಈಗ ಇನ್ವೆಸ್ಟಿಗೇಷನ್ ಗೆ ಬಂದಿದ್ದ ಅಷ್ಟು ಜನಗಳನ್ನ ವಿಚಾರಿಸಿದಾಗ ಅವರೆಲ್ಲರೂ ಕೂಡ ಸರ್, ಬಾಬುನನ್ನ ಕೊಲೆ ಮಾಡಿರೋದು ಕಣ್ಣನ್ನೇ ಇರಬೇಕು ಅಂತ ನಮ್ಗೆ ಅನುಮಾನ ಇದೆ ಅಂತ ಹೇಳ್ತಾರೆ. ಇಲ್ಲಿಗೆ ಕಟ್ ಆಗಿ ಚಿತ್ರದಲ್ಲಿ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಅಸಲಿಗೆ ಇವರೆಲ್ಲ ಅನುಮಾನ ಪಡ್ತಿರುವ ಆ ಕಣ್ಣನ್ ಕೊಲೆಯಾಗಿರುವ ಆ ಬಾಬುನ ಬಾರ್ ನಲ್ಲೇ ಕೆಲಸ ಮಾಡಿಕೊಂಡಿರ್ತಾನೆ. ಕಣ್ಣನ್ಗೆ ಮೆರಿಂಡಾ ಎಂಬ ಒಬ್ಬಳು ಹೆಂಡತಿ ಇರ್ತಾಳೆ. ಆಕೆ ಆಗಾಗ ಬಾರ್ಗೆ ಬರ್ತಿರ್ತಾಳೆ. ಆದ್ರೆ ಹೋಗಿ ತನ್ನ ಗಂಡನನ್ನ ಮೀಟ್ ಮಾಡ್ತಾಳೆ ಅಂತ ನೋಡಿದ್ರೆ ಆಕೆ ಸೀದಾ ಬಾಬುನ ಬಳಿ ಹೋಗಿ ಮಾತನಾಡ್ತಾ ನಿಂತುಕೊಳ್ತಿರ್ತಾಳೆ. ಹೀಗೆ ಆಗಾಗ ಬಾರ್ಗೆ ಬಂದು ಬಾಬುನ ಬಳಿ ಮಾತನಾಡ್ತಿದ್ದ ಮೆರಿಂಡಾಳನ್ನ ನೋಡಿದ ಊರಿನ ಜನಗಳು ಇವರಿಬ್ಬರ ಮಧ್ಯ ಅಕ್ರಮ ಸಂಬಂಧ ಇದೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಕಣ್ಣನ್ನ ಕಿವಿಗೆ ಬೀಳ್ತಿದ್ದ ಹಾಗೆ ಆತ ತನ್ನ ಹೆಂಡತಿ ಮೇಲೆ ಅನುಮಾನ ಪಡ್ತಾ ಪ್ರತಿದಿನ ಆಕೆಗೆ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಸಂತೋಷ್ ಆ ಕಣ್ಣನ್ನ ಹೆಂಡತಿ ಮೆರಿಂಡಾಳನ್ನ ಪೊಲೀಸ್ ಸ್ಟೇಷನ್ ಗೆ ಕರೆಸ್ತಾನೆ. ಮೆರಿಂಡಾ ಹೇಳೋದೇನಂದ್ರೆ, ಸರ್, ನನ್ನ ಗಂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ರು ಕೂಡ ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆದ್ವಿ. ನಮ್ಮಿಬ್ಬರ ಮದುವೆಯಾಗಿ ಸುಮಾರು 5 ವರ್ಷಗಳ ನಂತರ ನಾನು ಮೊದಲ ಬಾರಿಗೆ ಪ್ರೆಗ್ನೆಂಟ್ ಆದೆ. ಆದ್ರೆ ನನ್ನ ದುರಾದೃಷ್ಟಕ್ಕೆ ಮಗು ಹೊಟ್ಟೆಯಲ್ಲೇ ಸತ್ತು ಹೋಯ್ತು. ಇದಾದ ಮೇಲಂತೂ ನನ್ನ ಗಂಡ ನನ್ನ ಮೇಲೆ ಮತ್ತಷ್ಟು ಅನುಮಾನ ಪಡ್ತಾ ಹಿಂಸೆ ಕೊಡೋದಕ್ಕೆ ಶುರು ಮಾಡಿದ ಸರ್ ಅಂತ ಹೇಳ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಒಂದು ದಿನ ಏನಾಗಿರುತ್ತೆ ಅಂದ್ರೆ ಈ ಮೆರಿಂಡಾ ಬಾರ್ ಬಳಿ ಬಂದು ತನ್ನ ಗಂಡನನ್ನ ಮಾತನಾಡಿಸೋದರ ಬದಲಿಗೆ ಸೀದಾ ಹೋಗಿ ಬಾಬುನ ಜೊತೆ ಮಾತನಾಡ್ತಾ ನಿಂತಿರ್ತಾಳೆ. ಇದನ್ನ ನೋಡಿದ ಆ ಬಾರ್ ನಲ್ಲಿ ಕುಡಿತಾ ಕೂತಿದ್ದ ಜನಗಳು ಕಣ್ಣನ್ಗೆ ಟೀಸ್ ಮಾಡಿಬಿಟ್ಟಿರ್ತಾರೆ. ಅವರೆಲ್ಲರ ಮಾತುಗಳನ್ನ ಕೇಳಿ ಮತ್ತಷ್ಟು ಫ್ರಸ್ಟ್ರೇಟ್ ಆದ ಕಣ್ಣನ್ ಸೀದಾ ಮನೆಗೆ ಬಂದು ತನ್ನ ಹೆಂಡತಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ಬಾಬು ಮೆರಿಂಡಾಳನ್ನ ಕಾಪಾಡಿ ಕಣ್ಣನ್ಗೆನೆ ಹೊಡೆದು ಬಿಟ್ಟಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಸಂತೋಷ್ ಆ ಕಣ್ಣನನ್ನ ಇನ್ವೆಸ್ಟಿಗೇಷನ್ ಗೆ ಕರೆಸ್ತಾನೆ. ಸಂತೋಷ್ ಕಣ್ಣನ್ಗೆ, ನಿಜ ಹೇಳು, ನೀನೆ ತಾನೆ ಆ ಬಾಬುನನ್ನ ಕೊಲೆ ಮಾಡಿರೋದು. ನೀನಾಗೆ ನೀನು ಒಪ್ಕೊಂಡ್ರೆ ಒಳ್ಳೇದು, ಇಲ್ಲಾಂದ್ರೆ ನಾವು ಕೊಡುವ ಚಿತ್ರಹಿಂಸೆಯನ್ನ ನೀನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ರೇಗ್ತಾನೆ. ಹೆದರಿಕೊಂಡ ಆ ಕಣ್ಣನ್ ಹೇಳೋದೇನೆಂದ್ರೆ, ಸರ್, ಸತ್ತಿರುವ ಆ ಬಾಬು ಒಬ್ಬ ದೊಡ್ಡ ವುಮನೈಸರ್ ಆಗಿದ್ದ. ಆತ ಕೇವಲ ನನ್ನ ಹೆಂಡತಿ ಮೆರಿಂಡಾಳ ಜೊತೆ ಮಾತ್ರ ಅಲ್ಲ, ಬಾರ್ಗೆ ರೆಗ್ಯುಲರ್ ಕಸ್ಟಮರ್ ಆಗಿದ್ದ ಸಿಲೋನ್ ಹೆಂಡತಿ ಕಲ್ಯಾಣಿ ಜೊತೆ ಕೂಡ ಅಫೇರ್ ನಲ್ಲಿದ್ದ. ಈ ವಿಷಯ ಸಿಲೋನ್ಗೆ ಗೊತ್ತಿದ್ರು ಕೂಡ ಏನೋ ಗೊತ್ತೇ ಇಲ್ಲ ಅನ್ನುವ ರೀತಿ ನಾಟಕ ಮಾಡ್ತಿದ್ದ. ಸರ್, ಅಷ್ಟಕ್ಕೂ ಆ ಬಾಬು ಇನ್ನೋಸೆಂಟ್ ವ್ಯಕ್ತಿಯಾಗಿರ್ಲಿಲ್ಲ. ಅವನಷ್ಟು ಕ್ರೂರ ವ್ಯಕ್ತಿ ಮತ್ತೊಬ್ಬ ಇಲ್ಲ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಬಾಬು ಬಾರ್ಗೆ ಪೇಂಟಿಂಗ್ ಮಾಡಿಸ್ಬೇಕು ಅಂತ ಒಂದಷ್ಟು ಜನ ಪೇಂಟರ್ ಗಳನ್ನ ಕರೆಸಿರ್ತಾನೆ. ಆದ್ರೆ ಆ ಪೇಂಟರ್ ಗಳು ಯಾವುದೋ ಕಾರಣಕ್ಕೆ ತಮ್ಮಲ್ಲೇ ಜಗಳ ಮಾಡಿಕೊಂಡು ಹೊಡೆದಾಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ. ಹೀಗೆ ಹೊಡೆದಾಡಿಕೊಳ್ತಾ ಬಾರ್ನ ಒಂದಷ್ಟು ಎಕ್ವಿಪ್ಮೆಂಟ್ಸ್ ಗಳನ್ನ ಹಾಳು ಮಾಡಿಬಿಡ್ತಾರೆ. ಈ ವಿಷಯ ಬಾಬುಗೆ ಗೊತ್ತಾಗ್ತಿದ್ದ ಹಾಗೆ ಅಲ್ಲಿಗೆ ಬಂದು ಅವರಿಗೆಲ್ಲ
ಎಲ್ಲ ಸರಿಯಾಗಿ ಹೊಡೆದು ಬಿಟ್ಟ. ನಂತರ ಅವರ ಬಳಿ ಇದ್ದ ಸಣ್ಣ ಪುಟ್ಟ ಮೊಬೈಲ್ ಅನ್ನ ಹಾಗೂ ದುಡ್ಡನ್ನ ಕಸಿದುಕೊಂಡು ಓಡಿಸಿಬಿಟ್ಟ. ನೀವೇ ಹೇಳಿ ಸರ್, ಅಷ್ಟೊಂದು ಸ್ಟ್ರಾಂಗ್ ಆಗಿರುವ ಆ ಬಾಬುನನ್ನ ಹ್ಯಾಂಡಿಕ್ಯಾಪ್ ಆಗಿರುವ ನಾನು ಸಾಯಿಸೋದಕ್ಕೆ ಸಾಧ್ಯ ಆಗುತ್ತಾ? ನನಗೆ ಅಷ್ಟಕ್ಕೂ ಸರಿಯಾಗಿ ನಡೆಯೋದಕ್ಕೂ ಕೂಡ ಸಾಧ್ಯ ಆಗುತ್ತಿಲ್ಲ. ನಾನು ಹ್ಯಾಂಡಿಕ್ಯಾಪ್ ಆಗಿರೋದಕ್ಕೆ ಅಲ್ವಾ ಸರ್ ನನ್ನ ಹೆಂಡತಿ ಬಾಬುನ ಜೊತೆ ಅಕ್ರಮ ಸಂಬಂಧದಲ್ಲಿ ಇದ್ಲು ಅಂತ ಅಳೋದಕ್ಕೆ ಶುರು ಮಾಡ್ತಾನೆ. ಮುಂದುವರೆದು, ಸರ್ ನಾನು ಬಾರ್ ನಲ್ಲಿ ಕೆಲಸ ಮಾಡ್ತಾ ಸಣ್ಣ ಪುಟ್ಟ ಮ್ಯಾಜಿಕ್ ಶೋಗಳನ್ನ ಮಾಡ್ತಿದ್ದೆ. 2 ಕೆಲಸಗಳಿಂದ ನಮ್ಮ ಹೊಟ್ಟೆಪಾಡು ನಡೀತಿದೆ. ಇದನ್ನ ಬಿಟ್ರೆ ಕೊಲೆ ಮಾಡುವಷ್ಟು ಧೈರ್ಯ ನನ್ಗಿಲ್ಲ ಸರ್ ಅಂತ ಹೇಳ್ತಾನೆ. ಇದಾದ ನಂತರ ಸಂತೋಷ್ ಮತ್ತೆ ಈ ಕಣ್ಣನ್ನ ಹೆಂಡತಿ ಮೆರಿಂಡಾಳನ್ನ ಕರೆಸ್ತಾನೆ. ಆಕೆ ಹೇಳೋದನಂದ್ರೆ, ಹೌದು ಸರ್, ನಾವಿಬ್ರು ಲವ್ ಮಾಡಿ ಮದ್ವೆ ಆಗಿದ್ದೇನೋ ನಿಜಾನೇ, ಆದ್ರೆ ಕಣ್ಣನ್ ನನ್ನ ಮೇಲೆ ಬರುತ್ತಾ ತುಂಬಾನೇ ಅನುಮಾನ ಪಡೋದಕ್ಕೆ ಶುರು ಮಾಡ್ದ. ಊರಿನ ಜನಗಳ ಮಾತುಗಳನ್ನ ಕೇಳಿ ಮನೆಗೆ ಬಂದು ನನ್ಗೆ ಸರಿಯಾಗಿ ಹೊಡಿತಿದ್ದ. ನನ್ನ ಗಂಡನ ಹಿಂಸೆಯನ್ನ ತಡೆದುಕೊಳ್ಳೋದಕ್ಕಾಗದೆ ನಾನೀಗ ಕಲ್ಯಾಣಿ ಮನೆಯಲ್ಲಿ ವಾಸ ಮಾಡ್ತಿದ್ದೀನಿ. ಇನ್ಮುಂದೆ ನಾನು ನನ್ನ ಗಂಡ ಕಣ್ಣನ ಜೊತೆ ಇರೋದಿಲ್ಲ ಸರ್ ಅಂತ ಹೇಳ್ತಾಳೆ. ಅದಕ್ಕೆ ಸಂತೋಷ್, ಸರಿ, ನಿನ್ನ ಹಾಗೂ ಆ ಬಾಬುನ ಮಧ್ಯ ಅಕ್ರಮ ಸಂಬಂಧ ಇದ್ದಿದ್ದು ನಿಜಾನ ಅಂತ ಕೇಳ್ತಾನೆ. ಅದಕ್ಕೆ ಮೆರಿಂಡಾ, ಖಂಡಿತ ಇಲ್ಲ ಸರ್, ಅದೆಲ್ಲ ಕೇವಲ ಊರಿನ ಜನಗಳು ಮಾತನಾಡಿಕೊಳ್ತಿರೋದಷ್ಟೇ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಸಂತೋಷ್ ಮಾಸ್ಟರ್ ಎಂಬ ಮತ್ತೊಬ್ಬ ವ್ಯಕ್ತಿಯನ್ನ ಎನ್ಕ್ವೈರಿ ಮಾಡ್ತಾನೆ. ಆ ದಿನ ಬಾರ್ ನಲ್ಲಿ ಕಣ್ಣನ್ನ ಬಿಹೇವಿಯರ್ ನಲ್ಲಿ ಏನಾದ್ರೂ ಚೇಂಜಸ್ ಇತ್ತ ಅಂತ ಕೇಳ್ತಾನೆ. ಆ ವ್ಯಕ್ತಿ ಹೇಳೋದೇನಂದ್ರೆ, ಸರ್ ಆ ದಿನ ನಾವು ಮಳೆ ನಿಲ್ಲವರೆಗೂ ಕಾರ್ಡ್ಸ್ ಆಡೋಣ ಅಂತ ಕೂತಿದ್ದಾಗ ಕಣ್ಣನ್ ಕೂಡ ಬಂದು ಕಾರ್ಡ್ಸ್ ಆಡೋದಕ್ಕೆ ಶುರು ಮಾಡ್ದ. ಸ್ವಲ್ಪ ಸಮಯದ ನಂತರ ಕಲ್ಯಾಣಿಗೆ ನೀನು ಮನೆಗೆ ಹೋಗು ಅಂತ ಹೇಳ್ದ. ಸರ್ ಆದ್ರೆ ಯಾವತ್ತೂ ಕೂಡ ಬಾರ್ ಕ್ಲೋಸ್ ಆಗೋವರೆಗೂ ಕಲ್ಯಾಣಿಗೆ ಹೋಗು ಅಂತ ಈ ಕಣ್ಣನ್ ಹೇಳ್ತಿರ್ಲಿಲ್ಲ. ಆದ್ರೆ ಅವತ್ತ್ಯಾಕೆ ಮಳೆ ಬರ್ತಿದ್ರು ಕೂಡ ಕಲ್ಯಾಣಿಗೆ ಮನೆಗೆ ಹೋಗು ಅಂತ ಈತ ಹೇಳ್ದ ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಆ ಕಣ್ಣನ್ನ ಬ್ಯಾಕ್ ಗ್ರೌಂಡ್ ಅನ್ನ ಎನ್ಕ್ವೈರಿ ಮಾಡಿದಾಗ ಸಂತೋಷ್ಗೆ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ತಕ್ಷಣವೇ ಅವನನ್ನ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾನೆ. ಬಾಬುನ ಕೊಲೆಯಾಗೋದಕ್ಕೂ 2 ದಿನಗಳ ಮುಂಚೆ ನೀನು ಒಂದು ಅಂಗಡಿಯಿಂದ ಹಗ್ಗವನ್ನ ಪರ್ಚೇಸ್ ಮಾಡಿದ್ದಂತೆ, ಅದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ. ಅದಕ್ಕೆ ಆ ಕಣ್ಣನ್, ಸರ್ ಬಾರ್ಗೆ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ಅಂಗಡಿಗೆ ಹೋಗಿ ನಾನೇ ಪರ್ಚೇಸ್ ಮಾಡ್ಕೊಂಡು ತರೋದು. ಬಾಬು ಹೇಳಿದ್ದಕ್ಕೇನೆ ನಾನು ಆ ಹಗ್ಗವನ್ನ ಪರ್ಚೇಸ್ ಮಾಡ್ಕೊಂಡು ತಂದು ಕೊಟ್ಟಿದ್ದೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಸಂತೋಷ್ನ ಹೈಯರ್ ಆಫೀಸರ್ ಕೇಸ್ ನ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಆಗ ಸಂತೋಷ್ ಇದುವರೆಗೂ ತಾನು ಇನ್ವೆಸ್ಟಿಗೇಷನ್ ಮಾಡಿರೋದ್ರ ಬಗ್ಗೆ ಹೇಳ್ತಾನೆ. ಸರ್, ಎಲ್ಲರನ್ನ ಎನ್ಕ್ವೈರಿ ಮಾಡಿದಾಗ ಎಲ್ಲರೂ ಆ ಕಣ್ಣನ್ ಮೇಲೇನೆ ಅನುಮಾನ ಪಡ್ತಿದ್ದಾರೆ. ಜೊತೆಗೆ ನನಗೂ ಕೂಡ ಆ ಬಾಬುನನ್ನ ಕೊಲೆ ಮಾಡಿರೋದು ಆ ಕಣ್ಣನ್ನೇ ಇರ್ಬೇಕು ಅಂತ ಅನಿಸ್ತಿದೆ. ನನಗೆ ಸ್ವಲ್ಪ ಸಮಯ ಕೊಡಿ, ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಕಣ್ಣನನ್ನ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೆ ಮೆರಿಂಡಾಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಸಂತೋಷ್ ಕಣ್ಣನ್ ಹಾಗೂ ಮೆರಿಂಡಾಳ ಮನೆಯ ಬಳಿ ಬರ್ತಾನೆ. ಶಾಕಿಂಗ್ಲಿ ಸಂತೋಷ್ ಮೆರಿಂಡಾಳನ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಆಕೆ ಕೂಡ ಇವನನ್ನ ನೋಡಿ ಸ್ಮೈಲ್ ಮಾಡ್ತಾಳೆ. ಮುಂದುವರೆದು, ಸರ್ ನಿನ್ನೆ ರಾತ್ರಿ ನಾನು ಹೊರಗಡೆ ಬಂದಿದ್ದಾಗ ಬಾಬುನ ಬಾರ್ ಕಡೆಯಿಂದ ಏನೋ ಶಬ್ದ ಬಂತು. ಅದೇ ಸಮಯಕ್ಕೆ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ. ಆತ ಯಾರು ಅಂತ ನೋಡೋದಕ್ಕೆ ಪ್ರಯತ್ನ ಪಟ್ಟೆ, ಆದ್ರೆ ಕತ್ತಲಾಗಿದ್ದ ಕಾರಣ ಸರಿಯಾಗಿ ಕಾಣ್ಲಿಲ್ಲ. ಆದ್ರೆ ಅವನ ತಲೆಯಲ್ಲಿ ಜಾಸ್ತಿ ಕೂದಲು ಇರ್ಲಿಲ್ಲ ಸರ್ ಅಂತ ಹೇಳ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಇವರ ಮನೆ ಆ ಬಾಬುನ ಬಾರಿತ್ತಲ್ವಾ, ಅಲ್ಲಿಂದ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿರುತ್ತೆ. ಮೆರಿಂಡಾ ಮುಂದುವರೆದು, ಸರ್ ಅರ್ಜೆಂಟ್ ಆಗಿ 5,000 ರೂಪಾಯಿ ಬೇಕಾಗಿತ್ತು, ನಿಮ್ಮ ಬಳಿ ಇದ್ರೆ ಕೊಡ್ತೀರಾ ಅಂತ ಕೇಳ್ತಾಳೆ. ಅದಕ್ಕೆ ಸಂತೋಷ್, ಏನು ಎವಿಡೆನ್ಸ್ ಹೇಳೋದಕ್ಕೆ 5,000 ಬೇಕಾ? ನನ್ನ ಬಳಿ ದುಡ್ಡಿಲ್ಲ ಅಂತ ರೇಗಿ ಬಿಡ್ತಾನೆ. ಈಗ ಮೆರಿಂಡಾಳ ಮಾತುಗಳನ್ನ ಕೇಳಿದ ಸಂತೋಷ್ಗೆ ಮತ್ತೆ ಕಣ್ಣನ ಮೇಲೆ ಅನುಮಾನ ಜಾಸ್ತಿ ಆಗುತ್ತೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಅವನಿಗೆ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಕ್ಕ ಆತ ಮತ್ತೊಂದು ವಿಷಯವನ್ನ ಹೇಳ್ತಾನೆ. ಸರ್, ಕೆಲವು ತಿಂಗಳುಗಳ ಹಿಂದೆ ಜಾಯ್ ಎಂಬಾತನ ಡೆಡ್ ಬಾಡಿ ಊರಿನ ಹಳ್ಳದಲ್ಲಿ ಬಿದ್ದಿತ್ತಲ್ವಾ, ಅವನನ್ನ ಕೊಲೆ ಮಾಡಿದ್ದು ಕೂಡ ಬಾಬುನೇ. ಸರ್, ನನ್ಗೇನೋ ಆ ಜಾಯ್ನ ಕೊಲೆಗೋ ಬಾಬುನ ಕೊಲೆಗೋ ಏನೋ ಲಿಂಕ್ ಇದೆ ಅಂತ ಅನಿಸ್ತಿದೆ. ಯಾಕಂದ್ರೆ ಕೊಲೆಯಾಗಿರುವ ಆ ಬಾಬುನ ಬಾರ್ ಇರುವ ಜಾಗದ ಸಲುವಾಗಿ ಅವರಿಬ್ಬರು ಆಗಾಗ ಜಗಳ ಮಾಡಿಕೊಳ್ತಿದ್ರು. ಬಾಬು ತನಗಿದ್ದ ಪೊಲಿಟಿಕಲ್ ಪವರ್ ಅನ್ನ ಯೂಸ್ ಮಾಡಿಕೊಂಡು ಬಾರ್ ಅನ್ನ ಅದೇ ಜಾಗದಲ್ಲಿ ಶುರು ಮಾಡಿದ್ದ. ಕೆಲವು ದಿನಗಳ ನಂತರ ಜಾಯ್ ತನ್ನ ಹುಡುಗರ ಜೊತೆ ಬಂದು ಮತ್ತೆ ಬಾರ್ನ ಬಳಿ ಗಲಾಟೆ ಮಾಡೋದಕ್ಕೆ ಶುರು ಮಾಡ್ದ. ಆಗ ಬಾಬು ಒಬ್ಬನೇ ಅವರಿಗೆಲ್ಲ ಸರಿಯಾಗಿ ಹೊಡೆದು ಬಿಟ್ಟಿದ್ದ. ಇದಾದ ಮರುದಿನವೇ ಜಾಯ್ನ ಡೆಡ್ ಬಾಡಿ ಊರಿನ ಪಕ್ಕದಲ್ಲಿರುವ ಹಳ್ಳದಲ್ಲಿ ಬಿದ್ದಿತ್ತು. ಸರ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿಮ್ಮ ಹೈಯರ್ ಆಫೀಸರ್ ಗಳಿಗೂ ಕೂಡ ಬಾಬು ಪರಿಚಯ ಇದ್ದ. ಇದೇ ಕಾರಣ ಈ ಕೊಲೆ ಕೇಸ್ ಹೊರಗಡೆ ಯಾರಿಗೂ ಕೂಡ ಗೊತ್ತೇ ಆಗ್ಲಿಲ್ಲ ಅಂತ ಹೇಳ್ತಾನೆ. ಇವನ ಸ್ಟೇಟ್ಮೆಂಟ್ ಗಳನ್ನ ಕೇಳಿದ ಸಂತೋಷ್ಗ ಕನ್ಫ್ಯೂಷನ್ ಶುರುವಾಗುತ್ತೆ. ಈತ ಕೊಲೆ ಮಾಡಿಲ್ಲ ಅನ್ನೋದಾದ್ರೆ ಬಾಬುನನ್ನ ಕೊಲೆ ಮಾಡೋದಕ್ಕೆ ಯಾರಿಗೆ ಸಾಧ್ಯ ಇತ್ತು ಅಂತ ಯೋಚನೆ ಮಾಡಿದಾಗ ಸುನಿಲ್ ಮಾಡಿರ್ಬೋದು ಅಂತ ಅನುಮಾನ ಶುರುವಾಗುತ್ತೆ. ಯಾಕಂದ್ರೆ ಸುನಿಲ್ ಈ ಹಿಂದೆ ಸೋಲ್ಜರ್ ಆಗಿ ಕೆಲಸ ಮಾಡಿದ ಕಾರಣ ಅವನಿಗೆ ಬಾಬುನನ್ನ ಡಿಫೀಟ್ ಮಾಡೋದಕ್ಕೆ ಸಾಧ್ಯ ಇದೆ. ಹಾಗೂ ಬಾರ್ ನಲ್ಲಿ ಸಿಕ್ಕಿದ್ದ ಆ ಡೈರಿಯಲ್ಲಿ ಬಹುಶಃ ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟಿದ್ದ ಏನನ್ನೋ ಬಾಬು ಬರ್ದಿದ್ದ ಅನ್ಸುತ್ತೆ. ಸುನಿಲ್ ಹಾಗೂ ಬಾಬುನ ಮಧ್ಯ
ಯಾವುದೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಶುರು ಆಗಿರ್ಬೇಕು, ಅದಕ್ಕೇನೆ ಈತ ಅವನನ್ನ ಕೊಲೆ ಮಾಡಿರ್ಬೋದು ಅಂತ ಗೆಸ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸ್ಟೇಷನ್ಗೆ ಸಂತೋಷ್ನ ಹೈಯರ್ ಆಫೀಸರ್ ಬರ್ತಾರೆ. ಈಗ ಸಂತೋಷ್ ಬಾಬುನ ಕೊಲೆಯನ್ನ ಸುನಿಲ್ ಮಾಡಿರ್ಬೋದು ಅಂತ ತನ್ನ ಹೈಯರ್ ಆಫೀಸರ್ಗೆ ಹೇಳ್ತಾನೆ. ಇದನ್ನ ಕೇಳಿದ ಇವನ ಹೈಯರ್ ಆಫೀಸರ್ಗೆ ಕೋಪ ಬರುತ್ತೆ. ಮೊದಲಿಗೆ ನೀನು ಆ ಹ್ಯಾಂಡಿಕ್ಯಾಪ್ ಆಗಿರುವ ಕಣ್ಣನ್ ಮೇಲೆ ಅನುಮಾನ ಪಟ್ಟೆ, ಈಗ ನೋಡಿದ್ರೆ ಎಕ್ಸ್ ಸೋಲ್ಜರ್ ಆಗಿರುವ ಆ ಸುನಿಲ್ ಮೇಲೆ ಅನುಮಾನ ಪಡ್ತಿದ್ಯಾ. ನಿನಗೆ ನಾನು 3 ದಿನಗಳ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ಈ ಕೊಲೆ ಕೇಸನ್ನ ಸಾಲ್ವ್ ಮಾಡೋದಕ್ಕಾದ್ರೆ ಸಾಲ್ವ್ ಮಾಡೋ, ಇಲ್ಲಾಂದ್ರೆ ಈ ಕೇಸನ್ನ ಬೇರೆಯವ್ರಿಗೆ ಅಸೈನ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ಸಮಯದ ನಂತರ ಮೆರಿಂಡಾ ಮತ್ತೆ ಸಂತೋಷ್ ಬಳಿ ಬರ್ತಾಳೆ. ಸರ್, ಆ ದಿನ ರಾತ್ರಿ ಬಾರ್ ಬಳಿ ಒಬ್ಬ ವ್ಯಕ್ತಿಯನ್ನ ನೋಡಿದೆ ಅಂತ ಹೇಳಿದ್ನಲ್ಲ, ಅದಾಗಿ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮತ್ತೊಬ್ಬ ವ್ಯಕ್ತಿ ಬಂದ. ಆತ ನೋಡೋದಕ್ಕೆ ತುಂಬಾನೇ ಎತ್ತರವಾಗಿದ್ದ ಅಂತ ಹೇಳ್ತಾಳೆ. ಮುಂದುವರೆದು, ಸರ್, ನಾನವತ್ತು ನಿಮ್ಮ ಬಳಿ 5,000 ರೂಪಾಯಿ ಕೇಳಿದಕ್ಕೆ ಕಾರಣ ಏನ್ ಗೊತ್ತಾ? ನನ್ನ ಗಂಡನನ್ನ ಅರೆಸ್ಟ್ ಮಾಡಿ ಸ್ಟೇಷನ್ ನಲ್ಲಿ ಕೂರಿಸಿದ್ದೀರಾ. ನಾವಿರುವ ಬಾಡಿಗೆ ಮನೆಗೆ ಬಾಡಿಗೆ ಕಟ್ಟೋದಕ್ಕೆ ಅಂತ ನನ್ನ ಬಳಿ ದುಡ್ಡಿರ್ಲಿಲ್ಲ. ಇದೇ ಕಾರಣಕ್ಕೆ ನಿಮ್ಮ ಬಳಿ 5,000 ರೂಪಾಯಿ ಸಾಲ ಕೇಳಿದ್ದು ಅಂತ ಹೇಳ್ತಾಳೆ. ಈಕೆ ಪರಿಸ್ಥಿತಿಯನ್ನ ನೋಡಿದ ಸಂತೋಷ್ಗೆ ತುಂಬಾನೇ ಬೇಜಾರಾಗುತ್ತೆ. ವಿನಾಕಾರಣ ಈಕೆಗೆ ಆ ದಿನ ರೇಗಿ ಬಿಟ್ನಲ್ಲ ಅಂತ ಬೇಜಾರಾಗ್ತಾನೆ. ಈ ಕಡೆ ಕಣ್ಣನ್ ಸುನಿಲ್ಗೆ ಒಂದು ಜಾಗಕ್ಕೆ ಬರೋದಕ್ಕೆ ಹೇಳಿ ಒಂದು ಇನ್ಸಿಡೆಂಟ್ ನ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಈ ಕಣ್ಣನ್ ಬಾರ್ನ ಕೆಲಸವನ್ನ ಮುಗಿಸಿಕೊಂಡು ಮನೆಗೆ ಹೋಗ್ತಿದ್ದಾಗ ಜಾಯ್ನ ಡೆಡ್ ಬಾಡಿಯನ್ನ ಬಾಬು ಹಳ್ಳದಲ್ಲಿ ಎಸೆತಿರ್ತಾನೆ. ಬಾಬು ತನ್ನ ಡೆಡ್ ಬಾಡಿ ಡಿಸ್ಪೋಸ್ ಮಾಡ್ತಿರೋದನ್ನ ಈ ಕಣ್ಣನ್ ನೋಡಿಬಿಟ್ಟ ಅಂತ ಗೊತ್ತಾಗಿ ಅವನ ಬಳಿಗೆ ಬಂದು ಸರಿಯಾಗಿ ಹೆದರಿಸಿರ್ತಾನೆ. ಒಂದು ವೇಳೆ ನೀನು ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಜೊತೆ ನಿನ್ನ ಹೆಂಡತಿಯನ್ನ ಕೂಡ ಸಾಯಿಸಿ ಬಿಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿರ್ತಾನೆ. ಇದನ್ನ ಕೇಳಿದ ಸುನಿಲ್ಗೆ ತುಂಬಾನೇ ಶಾಕ್ ಆಗುತ್ತೆ. ಕಣ್ಣನ್, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಇಷ್ಟು ದಿನ ಈ ವಿಷಯವನ್ನ ಹೇಳಿದೆ ಯಾಕೆ ಮುಚ್ಚಿಟ್ಟಿದ್ದೆ ಅಂತ ರೇಗ್ತಾನೆ. ಸ್ನೇಹಿತರೆ, ಆಕ್ಚುಲಿ ಇದರ ಬಗ್ಗೆ ಹೇಳ್ಬೇಕು ಅಂತಾನೆ ಕಣ್ಣನ್ ಒಂದು ದಿನ ಸುನಿಲ್ ಅನ್ನ ಬಾರ್ನ ಹಿಂದೆ ಕರೆದಿರ್ತಾನೆ. ಕಣ್ಣನ್ ಜಾಯ್ನ ಡೆಡ್ ಬಾಡಿಯ ಬಗ್ಗೆ ಸುನಿಲ್ಗೆ ಹೇಳ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಬಾಬು ಬಂದ್ಬಿಡ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆ ದಿನ ನಾನು ಜಾಯ್ನ ಡೆಡ್ ಬಾಡಿ ಬಗ್ಗೆ ನಿನ್ಗೆ ಹೇಳ್ಬೇಕು ಅಂತಾನೆ ಕರೆದಿದ್ದೆ, ಆದ್ರೆ ಆ ಬಾಬು ಕಿಟಕಿ ಮೂಲಕ ನಾವೇನೋ ಮಾತನಾಡಿಕೊಳ್ತಿದ್ದೀವಿ ಅಂತ ಕೇಳಿಸಿಕೊಳ್ಳೋದಕ್ಕೆ ಶುರು ಮಾಡ್ದ, ಅದಕ್ಕೆ ನಾನು ಟಾಪಿಕ್ ಅನ್ನ ಚೇಂಜ್ ಮಾಡಿಬಿಟ್ಟೆ ಅಂತ ಹೇಳ್ತೇನೆ. ಕಣ್ಣನ್ ಮುಂದುವರೆದು ಈಗ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಆ ದಿನ ಬಾಬು ಜಾಯ್ನ್ ಅನ್ನ ಕೊಲೆ ಮಾಡಿ ಹಳ್ಳಕ್ಕೆ ಎಸ್ತಿದ್ದ ಅಲ್ವಾ, ಈಗ ಅವನ ಮಗನೇ ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾನೆ ಅಂತ ಹೇಳ್ತಾನೆ. ಇವನ ಮಾತುಗಳನ್ನ ಕೇಳಿದ ಸುನಿಲ್ಗೆ ಒಂದೇ ಸರಿ ಶಾಕ್ ಆಗುತ್ತೆ. ಏನೋ ಜಾಯ್ನ ಮಗ ಇನ್ವೆಸ್ಟಿಗೇಟ್ ಮಾಡ್ತಿದ್ದಾನ, ಅಷ್ಟಕ್ಕೂ ನೀನು ಯಾರ ಬಗ್ಗೆ ಮಾತನಾಡ್ತಿದ್ಯಾ ಅಂತ ಕೇಳ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಆ ಜಾಯ್ನ ಮಗ ಬೇರೆ ಯಾರು ಅಲ್ಲ, ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿರುವ ಚಿತ್ರದ ಹೀರೋ ಸಬ್ ಇನ್ಸ್ಪೆಕ್ಟರ್ ಸಂತೋಷೆ. ಕಣ್ಣನ್ ಮುಂದುವರೆದು ಸಂತೋಷ್ಗೆ ತನ್ನ ತಂದೆಯನ್ನ ಕೊಲೆ ಮಾಡಿದ್ದು ಬಾಬು ಅಂತ ಗೊತ್ತಾಗಿರ್ಬೇಕು, ಇದೇ ಕಾರಣಕ್ಕೇನೆ ಸಂತೋಷ್ ಪ್ಲಾನ್ ಮಾಡಿ ಬಾಬುನನ್ನ ಕೊಲೆ ಮಾಡಿದ್ದಾನೆ. ನಂತರ ಪಕ್ಕ ಪ್ಲಾನ್ ಮಾಡಿ ಈ ಕೇಸ್ ತನಗೇನೆ ಅಸೈನ್ ಆಗುವ ಹಾಗೆ ಮಾಡಿಕೊಂಡಿದ್ದಾನೆ. ನಾವೊಂದು ಕೆಲಸ ಮಾಡೋಣ, ಆ ಸಂತೋಷ್ ಆ ಬಾಬುನನ್ನ ಹೇಗೆ ಕೊಲೆ ಮಾಡಿರ್ಬಹುದು ಅಂತ ಬಾರ್ನ ಬಳಿ ಹೋಗಿ ಚೆಕ್ ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತ ಇಬ್ಬರು ಬಾರ್ ಬಳಿ ಹೋಗಿ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಆಗ ಬಾರ್ನಿಂದ ಸ್ವಲ್ಪವೇ ದೂರದಲ್ಲಿ ಸಂತೋಷ್ ಸೇದುತ್ತಿದ್ದ ಸಿಗರೇಟ್ ನ ಬಟ್ ಸಿಗುತ್ತೆ. ಇದನ್ನ ನೋಡಿದ ಸುನಿಲ್, ಹಾಗಾದ್ರೆ ಸಬ್ ಇನ್ಸ್ಪೆಕ್ಟರ್ ಸಂತೋಷೆ ಈ ಕೊಲೆಯನ್ನ ಮಾಡಿದ್ದಾನೆ ಅಂತ ಅನುಮಾನ ಪಡೋದಕ್ಕೆ ಶುರು ಮಾಡ್ತಾನೆ. ಎಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮೆರಿಂಡಾ ತುಂಬಾನೇ ಹೆದರಿಕೊಂಡು ಸಂತೋಷ್ಗೆ ಕಾಲ್ ಮಾಡಿರ್ತಾಳೆ. ಸಂತೋಷ್ ಬೇಗ ಬಂದು ನನ್ನನ್ನ ಕಾಪಾಡಿ, ಯಾರೋ ಚಾಕುನ ಮೂಲಕ ನನ್ನ ಬಾಗಿಲನ್ನ ಮುರಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಳುತ್ತಾ ಬೇಡಿಕೊಳ್ತಾಳೆ. ತಕ್ಷಣವೇ ಸಂತೋಷ್ ಯೂನಿಫಾರ್ಮ್ ಅನ್ನ ಹಾಕೊಂಡು ಮೆರಿಂಡಾಳ ಮನೆ ಬಳಿ ಬರೋಷ್ಟರಲ್ಲಿ ಬಾಗಿಲು ಮುರಿದಿರುತ್ತೆ. ಸಂತೋಷ್ ಇನ್ನೇನೋ ಮನೆ ಒಳಗಡೆ ಹೋಗ್ಬೇಕು ಅನ್ನುವಾಗ ಅಲ್ಲೇ ಮೆಟ್ಟಿಲ ಮೇಲೆ ಒಂದಷ್ಟು ಫುಟ್ ಪ್ರಿಂಟ್ಸ್ ಮೂಡಿರುತ್ತೆ. ಆ ಫುಟ್ ಪ್ರಿಂಟ್ಸ್ ನ ಸೈಜ್ ತುಂಬಾನೇ ದೊಡ್ಡದಾಗಿರುತ್ತೆ. ಆ ಫುಟ್ ಪ್ರಿಂಟ್ಸ್ ಅನ್ನ ನೋಡ್ತಿದ್ದ ಹಾಗೆ ಸುನಿಲೆ ಇಲ್ಲಿಗೆ ಬಂದು ಮೆರಿಂಡಾಳನ್ನ ಕೊಲೆ ಮಾಡಿರೋದಕ್ಕೆ ಪ್ರಯತ್ನ ಪಟ್ಟಿರಬಹುದು, ಜೊತೆಗೆ ಸುನಿಲೆ ಆ ಬಾಬುನನ್ನ ಕೂಡ ಕೊಲೆ ಮಾಡಿರಬಹುದು ಅಂತ ಅಂದುಕೊಳ್ತಾನೆ. ಮತ್ತೆ ಆ ಕಿಲ್ಲರ್ ಮೆರಿಂಡಾಳನ್ನ ಕೊಲೆ ಮಾಡೋದಕ್ಕೆ ಅಂತ ಬರ್ಬೋದು ಅಂತ ಸಂತೋಷ್ ಅಲ್ಲೇ ಸ್ಟೇ ಆಗಿ ಆಕೆಗೆ ಪ್ರೊಟೆಕ್ಷನ್ ಕೊಡ್ತಾನೆ. ಮತ್ತೊಂದು ಕಡೆ ಕಣ್ಣನ್ ತುಂಬಾನೇ ಗಾಯಗಳಾಗಿ ಸುನಿಲ್ ಬಳಿ ಬರ್ತಾನೆ. ಇದನ್ನ ನೋಡಿದ ಸುನಿಲ್ ಶಾಕ್ ಆಗಿ ಏನಾಯ್ತು ಅಂತ ವಿಚಾರಿಸ್ತಾನೆ. ಅದಕ್ಕೆ ಈ ಕಣ್ಣನ್, ನಾನು ನಿನ್ನ ಮನೆಯ ಕಡೆ ಬರ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಸ್ಕೂಲ್ ಬಸ್ ಬಂದು ಗುದ್ದು ಬಿಡ್ತು, ಆದ್ರೆ ಆ ಸ್ಕೂಲ್ ಬಸ್ ನ ಡ್ರೈವರ್ ಬಸ್ ಅನ್ನ ನಿಲ್ಲಿಸದೆ ಹಾಗೆ ಎಸ್ಕೇಪ್ ಆಗಿ ಬಿಟ್ಟ ಅಂತ ಹೇಳ್ತಾನೆ. ನಂತರ ಸುನಿಲ್ ಹಾಗೂ ಕಣ್ಣನ್ ಯಾರಿಗೋ ಗೊತ್ತಾಗದ ಹಾಗೆ ಒಂದು ಹಗ್ಗವನ್ನ ತೆಗೆದುಕೊಂಡು ಬಾಬುನ ಬಾರ್ ಬಳಿ ಬರ್ತಾರೆ. ಹೊರಗಿನಿಂದನೇ ಶೀಟ್ ನ ಗ್ಯಾಪ್ ನ ಮುಖಾಂತರ ಆ ಹಗ್ಗವನ್ನ ಒಳಗಡೆ ಹಾಕ್ತಾರೆ. ಸ್ವಲ್ಪ ಹೊತ್ತು ಹೇಗೆ ಕೊಲೆಯಾಗಿರ್ಬಹುದು ಅಂತ ಗೆಸ್ ಮಾಡಿದ ಸುನಿಲ್ ಈಗ ಒಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಕಣ್ಣನ್ ಖಂಡಿತ ಆ ಬಾಬುನನ್ನ ಯಾರೋ ಒಬ್ಬ ಕೊಲೆ ಮಾಡಿಲ್ಲ, ಇಬ್ಬರು ಸೇರಿ ಪಕ್ಕಾ ಪ್ಲಾನ್ ಮಾಡಿ ಬಾಬುನನ್ನ ಕೊಲೆ ಮಾಡಿದ್ದಾರೆ. ನನ್ನ ಪ್ರಕಾರ ಆ ದಿನ ಬಾರ್ನಲ್ಲಿದ್ದ 11 ಜನಗಳಲ್ಲಿ ಯಾರೋ ಒಬ್ಬ ಹೋಗಿ ಬಾಬುನ ಕುತ್ತಿಗೆಗೆ ಹಗ್ಗವನ್ನ ಹಾಕಿದ್ದಾನೆ. ನಂತರ ಹೊರಗಡೆ ಇದ್ದ ಯಾರೋ ಒಬ್ಬ
ಆ ಹಗ್ಗವನ್ನ ಎಳೆದಿದ್ದಾನೆ. ಸುನಿಲ್ ಹೀಗೆ ಹೇಳ್ತಿರುವಾಗ್ಲೇ ಇಲ್ಲಿಗೆ ಇಸಿನ್ ಕಟ್ಟಾಗಿ ಮತ್ತೊಂದು ಕಡೆ ಸಂತೋಷ್ಗೆ ಒಬ್ಬ ಕಾನ್ಸ್ಟೇಬಲ್ ಕಾಲ್ ಮಾಡ್ತಾನೆ. ಸರ್, ಆ ಬಾಬುನ ಬಾರಿತ್ತಲ್ವಾ, ಅದಕ್ಕೆ ಬೆಂಕಿ ಬಿದ್ದಿದೆ, ತಕ್ಷಣವೇ ಹೊರಟು ಬನ್ನಿ ಅಂತ ಹೇಳ್ತಾನೆ. ತಕ್ಷಣವೇ ಸಂತೋಷ್ ಬೈಕ್ ನಲ್ಲಿ ಅಲ್ಲಿಗೆ ಹೋಗಿ ನೋಡಿದ್ರೆ ಬಾರ್ಗೆ ಬೆಂಕಿ ಎತ್ತಿರುತ್ತೆ. ಹಾಗೂ ಪೊಲೀಸರನ್ನು ಸೇರಿ ಊರಿನ ಜನಗಳು ಬೆಂಕಿಯನ್ನ ಆರಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸಂತೋಷ್ ಹತ್ತಿರ ಹೋಗಿ ನೋಡಿದ್ರೆ ಮತ್ತೊಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ಬಾರ್ನ ಪಕ್ಕದಲ್ಲೇ ಒಂದು ಡೆಡ್ ಬಾಡಿ ಬಿದ್ದಿರುತ್ತೆ. ಆ ಡೆಡ್ ಬಾಡಿ ಯಾರದ್ದು ಅಂತ ನೋಡಿದ್ರೆ ಸುನಿಲ್ ಸತ್ತು ಬಿದ್ದಿರ್ತಾನೆ. ಇದನ್ನ ನೋಡಿದ ಸಂತೋಷ್ಗೆ ಒಂದೇ ಸರಿ ಶಾಕ್ ಆಗಿ ಹೋಗುತ್ತೆ. ಅಷ್ಟಕ್ಕೂ ತನ್ನ ಸುತ್ತಮುತ್ತ ಏನ್ ನಡೀತಿದೆ ಅಂತಾನೆ ಸಂತೋಷ್ಗೆ ಅರ್ಥ ಆಗೋದಿಲ್ಲ. ಇಲ್ಲಿಗೆ ಇಸಿನ್ ಕಟ್ಟಾಕಿ ಸ್ವಲ್ಪ ಸಮಯದ ಮುಂಚೆ ಏನ್ ನಡೀತು ಅಂತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಬಾಬುನ ಕೊಲೆ ಹೇಗಾಯ್ತು ಅಂತ ಚೆಕ್ ಮಾಡೋದಕ್ಕೆ ಕಣ್ಣನ್ ಹಾಗೂ ಸುನಿಲ್ ಬಾರ್ ಬಳಿ ಹೋಗಿದ್ರಲ್ವಾ. ಆಗ ಸುನಿಲ್ಗೆ ನಿಜವಾಗಿಯೂ ಅಲ್ಲಿ ನಡೆದದ್ದೇನು ಅಂತ ಗೊತ್ತಾಗಿರುತ್ತೆ. ಆತ ಕಣ್ಣನ್ ಪೊಲೀಸರನ್ನು ಸೇರಿ ನೀನೆ ಈ ಕೊಲೆ ಮಾಡಿದ್ಯಾ ಅಂತ ಎಲ್ಲರಿಗೂ ಅನುಮಾನ ಇದೆ. ಆದ್ರೆ ಈ ಕೊಲೆಯನ್ನ ಒಳಗಿನಿಂದ ನೀನೊಬ್ನೇ ಮಾಡೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹಾಗಾದ್ರೆ ನಿನಗೆ ಸಹಾಯ ಮಾಡಿರೋದು ನಿನ್ನ ಹೆಂಡತಿ ಮೆರಿಂಡಾ ತಾನೆ. ಈ ಬಾರ್ನ ಬಗ್ಗೆ ನಿನಗೆ ಗೊತ್ತಿರುವಷ್ಟು ಬೇರೆ ಯಾರಿಗಾದ್ರೂ ಗೊತ್ತಿರೋದಕ್ಕೆ ಸಾಧ್ಯನಾ? ಜೊತೆಗೆ ನಿನ್ನ ಮನೆ ಈ ಬಾರ್ನ ಪಕ್ಕದಲ್ಲೇ ಇದೆ. ಇದರರ್ಥ ನಿನ್ನ ಹೆಂಡತಿ ಹೊರಗಿನಿಂದ ಬಾಬುನ ಕತ್ತಿಗೆ ಹಾಕಿದ್ದ ಹಗ್ಗವನ್ನ ಎಳೆದು ಅವನನ್ನ ಸಾಯಿಸಿ ತಕ್ಷಣವೇ ಮನೆಗೆ ಹೋಗಿ ಬಚ್ಚಿಟ್ಟುಕೊಂಡಿದ್ದಾಳೆ. ಈ ಕಡೆ ನೀನು ಯಾರಿಗೋ ನಿನ್ನ ಮೇಲೆ ಅನುಮಾನ ಬರಬಾರ್ದು ಅಂತ ನಮ್ಮ ಜೊತೆನೆ ಕಾರ್ಡ್ಸ್ ಆಡ್ತಾ ಕೂತಿದ್ದೆ. ನಮಗೆ ಯಾರಿಗೂ ಕೂಡ ಆಗ ಸಡನ್ ಆಗಿ ನಿನ್ನ ಮೇಲೆ ಅನುಮಾನನೇ ಬಂದಿರ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಈಗ ನನ್ಗೆ ಗೊತ್ತಾಯ್ತು. ನೀನೊಬ್ಬ ಮೆಜಿಷಿಯನ್ ಆಗಿರುವ ಕಾರಣ ನಮ್ಮ ಗಮನ ಬೇರೆ ಕಡೆ ಹೋಗದ ಹಾಗೆ ಎಲ್ಲರನ್ನ ಒಂದೇ ಕಡೆ ಅಟ್ರಾಕ್ಟ್ ಮಾಡಿದೆ. ಮೊದಲೇ ನಾವೆಲ್ಲ ಕುಡಿದು ಕಾರ್ಡ್ಸ್ ಆಡ್ತಿದ್ದ ಕಾರಣ ನಮ್ಗೆ ನಿನ್ನ ಮೇಲೆ ಗಮನನೇ ಇರ್ಲಿಲ್ಲ. ಆದ್ರೆ ನೀನು ಒಂದು ಸಾರಿ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಮಧ್ಯದಲ್ಲಿ ಎದ್ದಿದ್ದು ಈಗ ನನ್ಗೆ ನೆನಪಾಗ್ತಿದೆ. ಸುನಿಲಿಗೆ ಹೇಳ್ತಿದ್ದ ಹಾಗೆ ಅಸಲಿಗೆ ಆ ದಿನ ನಡೆದದ್ದೇನು ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಈ ಕಣ್ಣನ್ ಹಾಗೂ ಇವನ ಹೆಂಡತಿ ಮೆರಿಂಡಾ ತುಂಬಾ ದಿನಗಳಿಂದನೇ ಆ ಬಾರ್ ಓನರ್ ಆಗಿದ್ದ ಬಾಬುನನ್ನ ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಒಂದು ಪಕ್ಕ ಪ್ಲಾನ್ ಮಾಡ್ಕೊಂಡು ತಾವಿಬ್ರು ಪ್ರತಿದಿನ ಜಗಳ ಆಡುವ ಹಾಗೆ ಪೋರ್ಟ್ರೇಟ್ ಮಾಡಿರ್ತಾರೆ. ಮೆರಿಂಡಾ ಪ್ರತಿದಿನ ಬೇಕಂತಲೇ ಬಾಬುನನ್ನ ನೋಡೋದಕ್ಕೆ ಹೋಗುವ ರೀತಿ ಆಕ್ಟ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಇದನ್ನ ನೋಡಿದ ಊರಿನ ಜನಗಳೆಲ್ಲ ಮೆರಿಂಡಾ ಹಾಗೂ ಬಾಬು ಅಫೇರ್ ನಲ್ಲಿದ್ದಾರೆ ಅಂತ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾರೆ. ಬಾಬುನ ಕೊಲೆಯಾದ ದಿನ ರಾತ್ರಿ ಕಣ್ಣನ್ ಬಾರ್ನ ರೂಫ್ ನಲ್ಲಿ ಗ್ಯಾಪ್ ಇದ್ದ ಜಾಗದಿಂದ ಹಗ್ಗವನ್ನ ಒಳಗಡೆ ಎಸ್ತಿರ್ತಾನೆ. ನಂತರ ಮಳೆ ಸುರಿಯೋದಕ್ಕೆ ಶುರುವಾಗಿದ್ದ ಕಾರಣ ಬಾಬು ಬಾರ್ನಲ್ಲೇ ಕೂತ್ಕೊಂಡು ಸರಿಯಾಗಿ ಕುಡಿದು ನಶೆಯಲ್ಲಿರ್ತಾನೆ. ಬಾಬು ಫುಲ್ ಟೈಟ್ ಆಗಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಣ್ಣನ್ ಅವನ ಕುತ್ತಿಗೆಗೆ ಹಗ್ಗವನ್ನ ಹಾಕಿರ್ತಾನೆ. ನಂತರ ಬಾರ್ನ ಮುಂದೆ ಇದ್ದ ಒಂದು ಗ್ರೀನ್ ಕಲರ್ ಲೈಟ್ ಅನ್ನ ಆನ್ ಮಾಡಿ ತನ್ನ ಹೆಂಡತಿಗೆ ಸಿಗ್ನಲ್ ಕೊಡ್ತಾನೆ. ತಕ್ಷಣವೇ ಅಲ್ಲಿಗೆ ಬಂದ ಮೆರಿಂಡಾ ಆ ಹಗ್ಗವನ್ನ ಅಲ್ಲೇ ನಿಂತಿದ್ದ ಜೀಪ್ಗೆ ಕಟ್ಟಿ ಅದನ್ನ ತಳ್ಳಿ ಬಿಡ್ತಾಳೆ. ಆ ಜೀಪ್ ಮುಂದೆ ಹೋಗ್ತಿದ್ದ ಹಾಗೆ ಒಳಗಡೆ ಬಾಬು ನೇಣು ಬಿಗಿದು ಸತ್ತು ಹೋಗಿರ್ತಾನೆ. ಆತ ಸತ್ತು ಹೋದ ಅಂತ ಗೊತ್ತಾಗ್ತಿದ್ದ ಹಾಗೆ ಮೆರಿಂಡಾ ಆ ಹಗ್ಗವನ್ನ ತೆಗೆದುಕೊಂಡು ಮನೆಗೆ ಓಡಿ ಬಂದಿರ್ತಾಳೆ. ಈಗ ಎಲ್ಲರೂ ತನ್ನ ಮೇಲೇನೆ ಅನುಮಾನ ಪಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಣ್ಣನ್ ಮತ್ತೊಂದು ಪ್ಲಾನ್ ಅನ್ನ ಮಾಡಿರ್ತಾನೆ. ಸಂತೋಷೆ ಬಾಬುನ ಕೊಲೆ ಮಾಡಿದ್ದಾನೆ ಅಂತ ಸ್ಟೇಜ್ ಮಾಡೋದಕ್ಕೆ ಸುನಿಲ್ಗೆ ಸುಳ್ಳು ಹೇಳಿರ್ತಾನೆ. ಸುನಿಲ್ಗೆ ಸಂತೋಷ್ ಮೇಲೆ ಮತ್ತಷ್ಟು ಅನುಮಾನ ಹೆಚ್ಚಾಗ್ಬೇಕು ಅಂತಾನೆ ಸಂತೋಷ್ ಸೇದುತ್ತಿದ್ದ ಸಿಗರೆಟ್ ನ ಪೀಸ್ ಅನ್ನ ತೆಗೆದುಕೊಂಡು ಹೋಗಿ ಬಾರ್ ಬಳಿ ಬಿಸಾಕಿರ್ತಾನೆ. ಹಾಗೂ ಮೆರಿಂಡಾ ಕೂಡ ಸುನಿಲ್ ಮೇಲೆನೆ ಅನುಮಾನ ಬರಬೇಕು ಅಂತ ಆ ದಿನ ಬಾರ್ ಬಳಿ ಬಂದಿದ್ದ ವ್ಯಕ್ತಿ ತುಂಬಾನೇ ಎತ್ತರವಾಗಿದ್ದ ಅಂತ ಹೇಳಿರ್ತಾಳೆ. ಹಾಗೂ ಆ ದಿನ ರಾತ್ರಿ ಸಂತೋಷ್ಗೆ ಕಾಲ್ ಮಾಡಿ ನನ್ನ ಮೇಲೆ ಯಾರೋ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ಲಲ್ವಾ. ಅದು ಕೂಡ ಕಣ್ಣನ್ ಹಾಗೂ ಮೆರಿಂಡಾ ಸೇರಿ ಮಾಡಿದ್ದ ಪ್ಲಾನ್ ಆಗಿರುತ್ತೆ. ಸುನಿಲ್ಗೆ ತುಂಬಾನೇ ಕೋಪ ಬಂದು ಕಣ್ಣನ್ಗೆ ಸರಿಯಾಗಿ ಹೊಡೆದು ನೀನು ಬಾಬುನನ್ನ ಕೊಲೆ ಮಾಡಿದ್ದಾದ್ರೂ ಯಾಕೆ, ಆ ಸಂತೋಷ್ಗೆ ನನ್ನ ಮೇಲೆ ಅನುಮಾನ ಬರುವ ರೀತಿ ಯಾಕೆ ಸ್ಟೇಜ್ ಮಾಡಿದೆ ಅಂತ ಕೇಳ್ತಾನೆ. ಹೀಗೆ ಇಬ್ಬರ ಮಧ್ಯ ಜಗಳ ಶುರುವಾಗಿ ಒಬ್ಬರಿಗೊಬ್ಬರು ಹೊಡೆದಾಡಿಕೊಳ್ತಾ ಆ ಬಾರ್ಗೆ ಬೆಂಕಿ ಬಿದ್ದು ಬಿಡುತ್ತೆ. ಹಾಗೂ ಕಣ್ಣನ್ ಬಳಿ ಇದ್ದ ಚಾಕು ಅಚಾನಕ್ ಆಗಿ ಸುನಿಲ್ ನ ಹೊಟ್ಟೆಗೆ ಚುಚ್ಚಿ ಬಿಡುತ್ತೆ. ಸುನಿಲ್ ಸಾಯೋದಕ್ಕೂ ಮುಂಚೆ ಕಣ್ಣನ್ ಬಾಬುನನ್ನ ಯಾಕೆ ಕೊಲೆ ಮಾಡಿದ್ದು ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಬಾಬು ಜಾಯ್ನ್ ಅನ್ನ ಕೊಲೆ ಮಾಡಿ ಹಳ್ಳದಲ್ಲಿ ಎಸಿತಿರೋದನ್ನ ಈತ ನೋಡಿದ್ದ ಅಲ್ವಾ. ಈ ವಿಷಯವನ್ನ ಸುನಿಲ್ ಬಳಿ ಹೇಳೋದಕ್ಕೆ ಅಂತ ಪ್ರಯತ್ನ ಪಡ್ತಿದ್ದಾಗ ಬಾಬು ಕೇಳಿಸಿಕೊಂಡು ಬಿಟ್ಟಿರ್ತಾನೆ. ತಾನು ಅಷ್ಟೆಲ್ಲ ಥ್ರೆಟನ್ ಮಾಡಿದ್ರು ಕೂಡ ಈತ ಸುನಿಲ್ ಬಳಿ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನಲ್ಲ ಅಂತ ತುಂಬಾನೇ ಕೋಪಗೊಂಡಿರ್ತಾನೆ. ಅದೇ ದಿನ ರಾತ್ರಿ ಕಣ್ಣನ್ನ ಮನೆಗೆ ಹೋಗಿ ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ತನ್ನ ಗಂಡನನ್ನ ಹೊಡಿತಿರೋದನ್ನ ನೋಡಿದ ಮೆರಿಂಡಾ ಬಿಡಿಸಿಕೊಳ್ಳೋದಕ್ಕೆ ಅಂತ ಅಡ್ಡ ಬರ್ತಾಳೆ. ಆಗ ಮೆರಿಂಡಾ ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋದನ್ನು ನೋಡದೆ ಆ ಬಾಬು ಆಕೆ ಹೊಟ್ಟೆಗೆ ಜಾಡಿಸಿ ಒದ್ದು ಬಿಟ್ಟಿರ್ತಾನೆ. ಇದರಿಂದಾಗಿ ಮೆರಿಂಡಾಳ ಹೊಟ್ಟೆಯಲ್ಲಿದ್ದ ಮಗು ಸತ್ತು ಹೋಗುತ್ತೆ. ಮೆರಿಂಡಾಳನ್ನ ಟ್ರೀಟ್ ಮಾಡಿದ ನಂತರ ಡಾಕ್ಟರ್ ಕಣ್ಣನ್ಗೆ ಮತ್ತೊಂದು ಶಾಕಿಂಗ್ ವಿಷಯವನ್ನ ಹೇಳಿರ್ತಾರೆ. ಅದೇನಂದ್ರೆ ಹೊಟ್ಟೆಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಮೆರಿಂಡಾ ಮುಂದೆ ಯಾವತ್ತೂ ಕೂಡ ತಾಯಿಯಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಮೆರಿಂಡಾ ಹಾಗೂ ಕಣ್ಣನ್ ತುಂಬಾನೇ ದುಃಖದಿಂದ ಅಳ್ತಾರೆ. ಇದಕ್ಕೆಲ್ಲ ಕಾರಣ ಆ ಬಾಬು ಅವನ ಮೇಲೆ ಹೇಗಾದ್ರೂ ಮಾಡಿ ಸೇಡನ್ನ ತೀರಿಸಿಕೊಳ್ಳಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ತಮ್ಮ ಪ್ಲಾನ್ ಪ್ರಕಾರನೇ ಬಾಬು ಎಷ್ಟೇ ಟಾರ್ಚರ್ ಕೊಟ್ಟರು ಕೂಡ ಕಣ್ಣನ್ ಆ ಬಾರ್ ನಲ್ಲೇ ಕೆಲಸ ಮಾಡ್ತಿರ್ತಾನೆ. ಈ ಸ್ಟೋರಿ ಕೇಳಿದ ಸುನಿಲ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಕಣ್ಣನ್
ಕಣ್ಣನ್ ಈ ಕೇಸನ್ನ ಡೈವರ್ಟ್ ಮಾಡಬೇಕು ಅಂತ ಸುನಿಲ್ಗೆ ಸಂತೋಷ್ನ ಮೇಲೆ ಅನುಮಾನ ಬರುವ ಹಾಗೆ ಮಾಡಿರ್ತಾನೆ ಹಾಗೂ ಸಂತೋಷ್ಗೆ ಸುನಿಲ್ನ ಮೇಲೆ ಅನುಮಾನ ಬರುವ ಹಾಗೆ ಕೂಡ ಮಾಡಿರ್ತಾನೆ. ಸುನಿಲ್ ಕಣ್ಣನ್ಗೆ ಕಣ್ಣನ್ ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನೇನೋ ಬೇಕಂತ ನನ್ನ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಲಿಲ್ಲ, ನನ್ನನ್ನ ಇಲ್ಲೇ ಬಿಟ್ಟು ಪೊಲೀಸರು ಇಲ್ಲಿಗೆ ಬರೋದ್ರ ಒಳಗಡೆ ನೀನು ಹಾಗೂ ನಿನ್ನ ಹೆಂಡತಿ ಈ ಊರನ್ನ ಬಿಟ್ಟು ಎಲ್ಲಿಗಾದ್ರೂ ಓಡಿ ಹೋಗಿ ಅಂತ ಹೇಳ್ತಾನೆ. ತಾನು ಬೈ ಆಕ್ಸಿಡೆಂಟ್ಲಿ ಎಂತ ಕೆಲಸವನ್ನ ಮಾಡಿಬಿಟ್ಟೆ ಅಂತ ಕಣ್ಣನ್ ತುಂಬಾನೇ ಅಳುತ್ತಾ ಮೆರಿಂಡಾಳ ಬಳಿ ಬರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಸಂತೋಷ್ಗೆ ಕಣ್ಣನ್ನೇ ಈ ಕೊಲೆಗಳನ್ನ ಮಾಡಿರೋದು ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣವೇ ಆತ ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಅವನ ಮನೆಗೆ ಬರ್ತಾನೆ. ಆದ್ರೆ ಮೊದಲೇ ಪ್ಲಾನ್ ಮಾಡಿದ ಮೆರಿಂಡಾ ಪೊಲೀಸರು ನಿನ್ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದ್ರೆ ನನ್ನ ಕತ್ತಿಗೆ ಚಾಕುವನ್ನ ಇಟ್ಟು ಅವರನ್ನ ಬ್ಲಾಕ್ ಮೇಲ್ ಮಾಡಿ ಇಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡು ಅಂತ ಐಡಿಯಾ ಕೊಡ್ತಾಳೆ. ಇಲ್ಲಿಂದ ದೂರ ಎಲ್ಲಾದ್ರೂ ಹೋಗಿ ಒಂದಷ್ಟು ದಿನ ಬಚ್ಚಿಟ್ಟುಕೊಂಡಿರೋ, ನಂತರ ನಾನು ಕೂಡ ನಿನ್ನನ್ನ ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿರ್ತಾಳೆ. ಈಗ ಸಂತೋಷ್ ಕಣ್ಣನನ್ನ ಹೇಗಾದ್ರೂ ಮಾಡಿ ಅರೆಸ್ಟ್ ಮಾಡ್ಲೇಬೇಕು ಅಂತ ಫೈರ್ ಮಾಡಿ ಬಿಡ್ತಾನೆ. ಆ ಬುಲೆಟ್ ಕಣ್ಣನ್ಗೆ ಬೀಳೋದ್ರ ಬದಲಿಗೆ ಅವನ ಹೆಂಡತಿ ಮೆರಿಂಡಾಗೆ ಬಿದ್ದು ಬಿಡುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮೆರಿಂಡಾಗೆ ಎಚ್ಚರವಾದಾಗ ಆಕೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಸಂತೋಷ್ ಅಲ್ಲಿಗೆ ಬಂದು ಸಾರಿ ಮೆರಿಂಡಾ, ನಿನ್ನೆ ನಾನು ನಿನ್ನ ಮೇಲೆ ಫೈರ್ ಮಾಡ್ಲಿಲ್ಲ ಅಂತಿದ್ರೆ ನಿನ್ನ ಗಂಡ ನಿನ್ನನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಿದ್ದ, ನಿನಗೆ ಹೆಚ್ಚೇನೋ ಗಾಯಗಳಾಗಬಾರ್ದು ಅಂತಾನೆ ಶೋಲ್ಡರ್ಗೆ ಶೂಟ್ ಮಾಡಿದ್ದು ಅಂತ ಹೇಳ್ತಾನೆ. ಮುಂದುವರೆದು ನಿನ್ನನ್ನ ಶೂಟ್ ಮಾಡಿರ್ಲಿಲ್ಲ ಅಂತಿದ್ರೆ ನಿನ್ನ ಗಂಡನನ್ನ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಅವನೇ ಬಾಬುನನ್ನ ಕೊಲೆ ಮಾಡಿದ್ದಾನೆ, ಜೊತೆಗೆ ಸುನಿಲ್ನನ್ನ ಕೂಡ ಅವನೇ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾನೆ. ಆದ್ರೆ ಬಾಬುನನ್ನ ಕೊಲೆ ಮಾಡೋದಕ್ಕೆ ಕಣ್ಣನ್ ಮತ್ತೊಬ್ಬರ ಸಹಾಯವನ್ನ ಪಡೆದುಕೊಂಡಿದ್ದಾನೆ. ಬಾರ್ನ ಹೊರಗಡೆಯಿಂದ ಆ ಹಗ್ಗವನ್ನ ಎಳೆದಿದ್ದ ವ್ಯಕ್ತಿ ಯಾರು ಅಂತ ನನ್ಗೆ ಇನ್ನೂ ಕೂಡ ಗೊತ್ತಾಗ್ತಿಲ್ಲ, ಆದ್ರೆ ಆದಷ್ಟು ಬೇಗ ಆ ಕಾಣದ ಕೈಗಳನ್ನ ಫೈಂಡ್ ಔಟ್ ಮಾಡಿ ಅರೆಸ್ಟ್ ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ. ಆ ಕೈಗಳು ಯಾರದಾಗಿರ್ಬೋದು ಅಂತ ಹೇಳ್ತಾನೆ. ಸಂತೋಷ್ ಮೆರಿಂಡಾಳ ಕೈಗಳನ್ನ ಹಿಡಿದುಕೊಳ್ತಾನೆ ಹಾಗೂ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.